Hi students, welcome to the computer science online class. Myself Umesh, your computer science lecturer. Note this point students, we are in the chapter of introduction to the C++, class number 6. Note this point students, class number 6. In the last class, now last class ಅಲ್ಲಿ ಏನು ಸ್ಟಡಿ ಮಾಡಿದ್ವಿ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಪ್ರೋಗ್ರಾಮ್ಸ್ ಹೇಗ್ ಮಾಡೋದು, ಟೂ ವೇರಿಯೇಬಲ್ಸ್ ಹೇಗ್ ಮಾಡೋದು, ಅಡಿಷನ್ ಆಫ್ ಟೂ ನಂಬರ್ಸ್ ಹೇಗ್ ಫೈಂಡ್ ಔಟ್ ಮಾಡೋದು, ಸಮ್ ಎಕ್ಸಾಂಪಲ್ಸ್ ಆಫ್ ಫ್ಲೋಟ್ ಡೇಟಾ ಟೈಪ್, ಸಮ್ ಎಕ್ಸಾಂಪಲ್ ಆಫ್ ಕ್ಯಾರ್ ಡೇಟಾ ಟೈಪ್ ಅಂಡ್ ಎಂಡ್ ಎಲ್, ನಥಿಂಗ್ ಬಟ್ ಎಂಡ್ ಲೈನ್, ಈ ತರ ಒಂದಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನ ನೋಡಿದ್ವಿ. ಬನ್ನಿ ಸ್ಟೂಡೆಂಟ್ಸ್ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. ಸೊ ವಿ ಆರ್ ಅಟ್ ದ ವಾಯ್ಡ್ ಟೈಪ್, ನಥಿಂಗ್ ಬಟ್ ಟೈಪ್ ಅಂದ ತಕ್ಷಣ ನೀವು ಇಲ್ಲಿ ಡೇಟಾ ಟೈಪ್ ಅಂತಾನೆ ಇಮ್ಯಾಜಿನ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಸೊ ವಾಯ್ಡ್ ಡೇಟಾ ಟೈಪ್ ಏನಕ್ಕೆ ಯೂಸ್ ಆಗುತ್ತೆ? ಇಂಟ್ ನೋಡಿದೀವಿ, ಕ್ಯಾರ್ ನೋಡಿದೀವಿ, ಫ್ಲೋಟ್ ನೋಡಿದೀವಿ. ಈಗ ಬನ್ನಿ ವಾಯ್ಡ್ ಡೇಟಾ ಟೈಪ್ ಇಂದ ಅಡ್ವಾಂಟೇಜ್ ಏನು ಅಂತ ನೋಡೋಣ. ದ ವಾಯ್ಡ್ ಡೇಟಾ ಟೈಪ್ ಹ್ಯಾಸ್ ನೋ ವ್ಯಾಲ್ಯೂಸ್ ಅಂಡ್ ನೋ ಆಪರೇಷನ್ಸ್. ವಾಯ್ಡ್ ಅಂದಿದ ತಕ್ಷಣ ನಥಿಂಗ್ ಅಂತ ಅಂದ್ರೆ ಇಲ್ಲಿ ನೋ ವ್ಯಾಲ್ಯೂಸ್ ಏನು ಕೊಡೋದೇ ಇಲ್ಲ ಅಂಡ್ ನೋ ಆಪರೇಷನ್ಸ್ ಆಲ್ಸೋ. ಎಸ್ ಬನ್ನಿ, ಜನರಲ್ ಆಗಿ ಇವನ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ? ಫಂಕ್ಷನ್ಸ್ ಗೆ ಮುಂಚೆ ಯೂಸ್ ಮಾಡ್ತೀವಿ, ವಿಚ್ ಇಸ್ ಕಾಲ್ಡ್ ವಾಯ್ಡ್ ಮೈನ್ ಅಂತ ಹೇಳಿ. ನೋಡಿ, VOID void, MEIN main, open bracket, close bracket. Correcta? In this declaration, the main function does not return any value. So ಯಾವ main function ಅಂತ ಏನ್ ಕರಿತಾ ಇದೀವಿ ಅವನು ಯಾವುದೇ ವ್ಯಾಲ್ಯೂ ನ ರಿಟರ್ನ್ ಮಾಡೋಲ್ಲ ಅಂತ ಇಂಡಿಕೇಶನ್ ನ ವಾಯ್ಡ್ ಡೇಟಾ ಟೈಪ್ ಇಂದ ಕೊಡ್ತಿದ್ವಿ. Not only for the main students, we can give for another member functions also. For example, void, ನೋಡ್ಕೊಳ್ಳಿ, it should be small students, void, and then for example sum, open bracket, close bracket. So ಹೀಗೆ, ಸೊ ಇದು ಬಾಡಿ ಆಫ್ ದಿ ಫಂಕ್ಷನ್ ಇರುತ್ತೆ. ಅಂಡ್ ಇಲ್ಲೂ ಕೂಡ ವಾಯ್ಡ್ ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಂದ್ರೆ ದ ಸಮ್ ಫಂಕ್ಷನ್ ಹೆಸರೇನೋ ಸಮ್ ಅಂತ ಹೇಳಿ. ಇನ್ ದ ಡಿಕ್ಲರೇಷನ್ ದ ಮೇನ್ ಫಂಕ್ಷನ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ಇಲ್ಲಿ ಬಂದಿದ ತಕ್ಷಣ ಮೇನ್ ಫಂಕ್ಷನ್ ಅಲ್ಲ ಸ್ಟೂಡೆಂಟ್ಸ್, ನಥಿಂಗ್ ಬಟ್ ಸಮ್ ಫಂಕ್ಷನ್. ಐಡಿಯಾ ಬಂತ? ನೋಡಿ, ಈ ಸ್ಟೇಟ್ಮೆಂಟ್ ಯಾವುದಕ್ಕೆ? ನಿಮ್ಮ ಒಂದು ಮೇನ್ಗೆ. ಐಡಿಯಾ ಬಂತ? ಬಟ್ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಫಂಕ್ಷನ್ ನೇಮ್ ಏನು? ಸಮ್ ಅಂತ ಹೇಳಿ. ಇನ್ ದಿಸ್ ಡಿಕ್ಲರೇಷನ್ ದ ಸಮ್ ಫಂಕ್ಷನ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ಸೊ ದಿಸ್ ಇಸ್ ಅಬೌಟ್ ಯುವರ್ ವಾಯ್ಡ್ ಡೇಟಾ ಟೈಪ್. ಬನ್ನಿ ಸ್ಟೂಡೆಂಟ್, ಸಮ್ ಅದರ್ ಡೇಟಾ ಟೈಪ್ ನ ನೋಡೋಣ, ವಿಚ್ ಇಸ್ ಕಾಲ್ಡ್ ಬೂಲ್ ಡೇಟಾ ಟೈಪ್. ಅದರ ಹೆಸರೇ ಬೂಲ್, ನಥಿಂಗ್ ಬಟ್ ಬೂಲಿಯನ್ ಅಂತ. ಅಬ್ಸರ್ವ್ ಮಾಡಿ, ದ ಬೂಲ್ ಟೈಪ್ ಹ್ಯಾಸ್ ಲಾಜಿಕಲ್ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್. ಲಾಜಿಕಲ್ ವ್ಯಾಲ್ಯೂ ಯಾವ್ಯಾವ್ದಿದೆ? ಟ್ರೂ ಆರ್ ಫಾಲ್ಸ್. ಎರಡರಲ್ಲಿ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಐದರ್ ಟ್ರೂ ಸ್ಟೋರ್ ಮಾಡ್ಕೋಬೇಕು ಆರ್ ಐದರ್ ಫಾಲ್ಸ್ ಸ್ಟೋರ್ ಮಾಡ್ಕೋಬೇಕು. ದ ಐಡೆಂಟಿಫೈರ್ ಟ್ರೂ ಹ್ಯಾಸ್ ವ್ಯಾಲ್ಯೂ 1. ಎಷ್ಟಿದೆ? 1 ಇದೆ. ಅಂಡ್ ದ ಐಡೆಂಟಿಫೈರ್ ಫಾಲ್ಸ್ ಹ್ಯಾಸ್ ದ ವ್ಯಾಲ್ಯೂ ಆಫ್ 0. ಟ್ರೂ ಅಂದ ತಕ್ಷಣ ಯಾವ್ದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ? 1. ಫಾಲ್ಸ್ ಅಂದಿದ ತಕ್ಷಣ ಯಾವ್ದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ? 0 ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ಎಸ್ ಬನ್ನಿ, ಸಿಂಟ್ಯಾಕ್ಸ್ ನೋಡೋಣ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಸಿಂಟ್ಯಾಕ್ಸ್, ಬೂಲ್ ಇಸ್ ಎ ಡೇಟಾ ಟೈಪ್ ಸ್ಟೂಡೆಂಟ್ಸ್ ಅಂಡ್ ದೆನ್ ವೇರಿಯೇಬಲ್ ನೇಮ್. ನೀವು ಹೇಗೆ ಇಂಟ್ ಕೊಡ್ತೀರಾ, ಹೇಗೆ ಕ್ಯಾರ್ ಕೊಡ್ತೀರಾ, ಹೇಗೆ ಫ್ಲೋಟ್ ಕೊಡ್ತೀರಾ, ಅಂಡ್ ಸಮ್ ಮೋರ್ ಲೈಕ್ ಡಬಲ್, ಲಾಂಗ್, ಶಾರ್ಟ್, ಇವೆಲ್ಲ ಹೇಗೆ ಕೊಡ್ತೀರಾ ಆಸ್ ಇಟ್ ಈಸ್ ನಿಮ್ಮ ಬೂಲ್ ಡೇಟಾ ಟೈಪ್ ಕೂಡ ಹಾಗೆ ಕೊಡಬೇಕು. ಎಕ್ಸಾಂಪಲ್ ನೋಡಿ, ಬೂಲ್ ಡೇಟಾ ಟೈಪ್ ಲೀಗಲ್ ಏಜ್ ಅಂತ ಒಂದು ವೇರಿಯೇಬಲ್ ಸ್ಟೂಡೆಂಟ್ಸ್ ಅಂಡರ್ಸ್ಕೋರ್ ಯೂಸ್ ಮಾಡಿದೀವಿ. ಐಡೆಂಟಿಫೈಯರ್ ಈಕ್ವಲ್ಸ್, ಸೊ ದೆನ್ ಟ್ರೂ ಅಂತ ಕೊಟ್ಟಿದೀವಿ. ಏನಂತ ಕೊಟ್ಟಿದೀವಿ? ಟ್ರೂ ಅಂತ ಹೇಳಿ. ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನ ನೋಡಿ, ಲಾಜಿಕಲ್ ಏಜ್ ಈಕ್ವಲ್ಸ್ ಓಪನ್ ಬ್ರಾಕೆಟ್ ಏಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 21, ಗ್ರೇಟರ್ ದನ್ ಆರ್ ಈಕ್ವಲ್ ಟು 21 ಅಂತ ಹೇಳ್ತಾ ಇದೀವಿ. ಐಡಿಯಾ ಬರ್ತಾ ಇದೆಯಾ? ಈಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಸಿ, ಬೂಲ್ ಲಾಜಿಕಲ್ ಏಜ್ ಇಸ್ ಈಕ್ವಲ್ ಟು ಟ್ರೂ, ಲೀಗಲ್ ಏಜ್ ಇಸ್ ಈಕ್ವಲ್ ಟು ಟ್ರೂ, ಲೀಗಲ್ ಏಜ್ ಇಸ್ ಈಕ್ವಲ್ ಟು ಓಪನ್ ಬ್ರಾಕೆಟ್ ಏಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 21. ಅಂದ್ರೆ 21 ಗಿಂತ ಲೆಸ್ ಇರಬೇಕು, ಐದರ್ ಏಜ್ 21 ಈಕ್ವಲ್ ಇರಬೇಕು. ನೋಡಿ, ಇಟ್ ಅಸೈನ್ಸ್ ದ ವ್ಯಾಲ್ಯೂ ಟ್ರೂ ಇಫ್ ಏಜ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 21. ಐಡಿಯಾ ಬಂತ? 21 ಗಿಂತ ಜಾಸ್ತಿ ಇರಬೇಕು, ಐದರ್ ಈಕ್ವಲ್ ಇರಬೇಕು, ಅವಾಗ ಟ್ರೂ ರಿಟರ್ನ್ ಆಗುತ್ತೆ. ಐದರ್ ಎಲ್ಸ್ ಇಲ್ಲ ಅಂತಂದ್ರೆ ಏನ್ ರಿಟರ್ನ್ ಆಗುತ್ತೆ? ಇಟ್ ರಿಟರ್ನ್ ದ ವ್ಯಾಲ್ಯೂ ಫಾಲ್ಸ್.
ಅಂದ್ರೆ 21 ಗಿಂತ ಕಡಿಮೆ ಇತ್ತು, 21ಗೂ ಈಕ್ವಲ್ ಇಲ್ಲ ಅಂದ್ರೆ 1 to in between 20 ಇದೆ ಅಂತಂದ್ರೆ ಅಲ್ಲಿ ಫಾಲ್ಸ್ ರಿಟರ್ನ್ ಆಗುತ್ತೆ. 21 ಈಕ್ವಲ್ ಆಗಿ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ಟ್ರೂ ರಿಟರ್ನ್ ಮಾಡುತ್ತೆ. ಈ ತರ ಎರಡರಲ್ಲಿ ಒಂದೇ ವ್ಯಾಲ್ಯೂ, ಐದರ್ ಟ್ರೂ ರಿಟರ್ನ್ ಆಗಬೇಕು, ಐದರ್ ಫಾಲ್ಸ್ ರಿಟರ್ನ್ ಆಗಬೇಕು. ಐದರ್ ಟ್ರೂ ಸ್ಟೋರ್ ಮಾಡ್ಕೊಳ್ಳುತ್ತೆ ಇಲ್ಲ ಫಾಲ್ಸ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆ ತರದನ್ನ ನಾವೇನಂತ ಕರಿತೀವಿ, ಬೂಲ್ ಡೇಟಾ ಟೈಪ್ ಅಂತ ಕರಿತೀವಿ. ಐಡಿಯಾ ಬಂತ? ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಎಸ್, ಅಬ್ಸರ್ವ್ ಮಾಡಿ. ದ ಸಿ ಡಬಲ್ ಪ್ಲಸ್ ಶಾರ್ಟ್ ಹ್ಯಾಂಡ್ಸ್. ಶಾರ್ಟ್ ಆಗಿ ಸಿ ಡಬಲ್ ಪ್ಲಸ್ ಎಕ್ಸ್ಪ್ರೆಷನ್ಸ್ ಸಿಂಪ್ಲಿಫೈ ಮಾಡೋದು ಹೇಗೆ ಅನ್ನೋದೇ ಒಂದು ಕಾನ್ಸೆಪ್ಟ್. ಸಿ ಡಬಲ್ ಪ್ಲಸ್ ಶಾರ್ಟ್ ಹ್ಯಾಂಡ್ಸ್ ಅಂತ ಹೇಳಿ. ಹೇಗೆ? ಸಿ ಡಬಲ್ ಪ್ಲಸ್ ಆಫರ್ಸ್ ಸ್ಪೆಷಲ್ ಶಾರ್ಟ್ ಹ್ಯಾಂಡ್ಸ್ that simplify the coding of a certain type of assignment statements. ಅಂದ್ರೆ ಸಿ ಡಬಲ್ ಪ್ಲಸ್ ಸ್ಪೆಷಲ್ ಆಫರ್ ನ ಕೊಡ್ತಿದ್ದಾರೆ. we can use short hand students. ಏನಕ್ಕೋಸ್ಕರ ಯೂಸ್ ಆಗುತ್ತೆ? ದಟ್ ಸಿಂಪ್ಲಿಫೈ ದ ಕೋಡಿಂಗ್. ನೀವೇನ್ ಪ್ರೋಗ್ರಾಮಿಂಗ್ ನ ಬರೀತೀರಾ ಅದನ್ನ ಸಿಂಪಲ್ ಆಗಿ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಇಂದ ಕೂಡ ಯೂಸ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಅಸೈನ್ಮೆಂಟ್ ಅಂದ್ರೆ ಈಕ್ವಲ್ಸ್ ಅಂತ ನೆನಪಿರಲಿ. ದ ಜನರಲ್ ಫಾರ್ಮೆಟ್ ಆಫ್ ಸಿ ಡಬಲ್ ಪ್ಲಸ್ ಶಾರ್ಟ್ ಹ್ಯಾಂಡ್ಸ್ ನಥಿಂಗ್ ಬಟ್ ಸಿಂಟ್ಯಾಕ್ಸ್ ಅಂತ ತಿಳ್ಕೊಳ್ಳಿ. ವೇರಿಯಬಲ್ ಆಪರೇಟರ್ ಈಕ್ವಲ್ಸ್ ಎಕ್ಸ್ಪ್ರೆಷನ್ಸ್ ಹೀಗೆ ಇರಬೇಕು. ವೇರಿಯಬಲ್ ಆಪರೇಟರ್ಸ್ ಯಾರ್ಯಾರು ಅಂತ ಇರಬೇಕು, ಜೊತೆಗೆ ಈಕ್ವಲ್ಸ್ ಅಂತ ಇರಬೇಕು, ಜೊತೆಗೆ ಎಕ್ಸ್ಪ್ರೆಷನ್ ಇರಬೇಕು. ಬನ್ನಿ ಹೇಗೆ ಇರುತ್ತೆ ಶಾರ್ಟ್ ಹ್ಯಾಂಡ್ಸ್ ಅಂತ ನೋಡೋಣ. ಫಾಲೋಯಿಂಗ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಸಿ ಡಬಲ್ ಪ್ಲಸ್ ಶಾರ್ಟ್ ಹ್ಯಾಂಡ್ಸ್. ನೋಡಿ, ಇಲ್ಲಿ ಎಕ್ಸ್ ಇದೆ, ಮೈನಸ್ ಈಕ್ವಲ್ಸ್ 10 ಇದೆ. ಸರ್ ಏನ್ ಸರ್ ಇದು ಎಕ್ಸ್ ಮೈನಸ್ ಈಕ್ವಲ್ಸ್ 10? ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡಕ್ ಆಗಲ್ಲ, ಬಿಕಾಸ್ ದಟ್ ಈಸ್ ಮ್ಯಾಥಮೆಟಿಕ್ಸ್. ದೇರ್ ಆರ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಬಟ್ ಸಿ ಡಬಲ್ ಪ್ಲಸ್ ಮಾಡಬಹುದು. ಇಟ್ ಈಸ್ ಈಕ್ವಲೆಂಟ್ ಟು, ನೋಡಿ ಸ್ಟೂಡೆಂಟ್ಸ್ ಇಲ್ಲೇ ಇದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 10 ಅಂದ್ರೆ ಎಕ್ಸ್ 50 ಇದೆ ಅಂತ ತಿಳ್ಕೊಳ್ಳಿ. ವಾಟ್ ಇಸ್ ವ್ಯಾಲ್ಯೂ ಆಫ್ ಎಕ್ಸ್? 50. 50 ಮೈನಸ್ 10 ಎಷ್ಟು? ಇಟ್ ಈಸ್ 10. 50 ಅಲ್ಲಿ 10 ಹೊಟ್ಟೋದ್ರೆ ಎಷ್ಟು? ಸಾರಿ 40 ಆಗುತ್ತೆ. 50 ಮೈನಸ್ 10 ಎಷ್ಟು? 40. ಆ 40 ಬಂದು ಈಗೇನು ಎಕ್ಸ್ ಅಲ್ಲೇ ಸ್ಟೋರ್ ಆಗ್ಬೇಕು. ಅದನ್ನ ನೀವು ಶಾರ್ಟ್ ಕಟ್ ಅಲ್ಲಿ ಈ ತರನು ಬರೀಬಹುದು. ನೋಡಿ, ಎಕ್ಸ್ ಆಮೇಲೆ ಮೈನಸ್ ಅನ್ನೋದು ಇಲ್ಲಿ ಎಕ್ಸ್ ಎರೇಸ್ ಆಗೋಗುತ್ತೆ, ಮೈನಸ್ ಈಕ್ವಲ್ಸ್ ಗಿಂತ ಲೆಫ್ಟ್ ಸೈಡ್ ಬಂದ್ಬಿಡುತ್ತೆ. ನೋಡಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಇಂಟು ಈಕ್ವಲ್ಸ್ 5. ಅಲ್ಲಿಗೆ ಎಕ್ಸ್ 5 ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗಿ ಎಕ್ಸ್ ಅಲ್ಲೇ ಸ್ಟೋರ್ ಆಗುತ್ತೆ ಅಂತ. ಈಕ್ವಲೆಂಟ್ ಟು, ನೋಡಿ ಇಲ್ಲಿದೆ ನಿಮ್ಮ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 5. ಎಕ್ಸ್ ನ 10 ಅಂತ ತಿಳ್ಕೊಳ್ಳಿ. 10 ಅಂತ ತಿಳ್ಕೊಂಡ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ. ಸೊ 10 ಇಂಟು 5 ಎಷ್ಟು? 10 5s are 50. 50 ಬಂದು ಎಲ್ಲಿ ಸ್ಟೋರ್ ಆಗುತ್ತೆ? ಅಗೇನ್ ಎಕ್ಸ್ ಅಲ್ಲೇ ಸ್ಟೋರ್ ಆಗುತ್ತೆ. ಇದಕ್ಕೆ ಶಾರ್ಟ್ ಹ್ಯಾಂಡ್ ಬಂತು ಹೀಗೆ ಬರೀಬಹುದು ನೋಡಿ. ಹಾಗೆ ನೋಡಿ, ಎಕ್ಸ್ ಡಿವಿಷಬಲ್ ಬೈ ಆರ್ ಈಕ್ವಲ್ ಟು 2. ನೋಡಿ ಅದನ್ನ ಈಕ್ವಲೆಂಟ್ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ 2. ಎಕ್ಸ್ ಪರ್ಸೆಂಟೇಜ್ ಈಕ್ವಲ್ಸ್ ಝಡ್, ಅದನ್ನ ಈಕ್ವಲೆಂಟ್ ಅಲ್ಲಿ ಬರೆದ್ರೆ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪರ್ಸೆಂಟೇಜ್ 10. ಸೊ ಇದನ್ನ ನಾವು ಕರೆಯುವಂತದ್ದು ಸಿ ಡಬಲ್ ಪ್ಲಸ್ ಶಾರ್ಟ್ ಹ್ಯಾಂಡ್ಸ್ ಅಂತ ಹೇಳಿ. ಸೊ ನಾವು ಜನರಲ್ ಆಗಿ ಲೂಪ್ಗಳಲ್ಲಿ ಯೂಸ್ ಮಾಡ್ತೀವಿ. ಪ್ರೋಗ್ರಾಮಿಂಗ್ಸ್ ನ ಮಾಡುವಾಗ, ಪ್ರೋಗ್ರಾಮಿಂಗ್ಸ್ ನ ಕ್ರಿಯೇಟ್ ಮಾಡುವಾಗ ಲೆಂತಿ ಪ್ರೋಗ್ರಾಮ್ ಆಗೋದು ಬೇಡ ಅಂತ ಹೇಳಿ ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪ್ರೋಗ್ರಾಮ್ ನ ಡೆವಲಪ್ ಮಾಡ್ತೀವಿ. ಆಗ ಶಾರ್ಟ್ ಮಾಡುವಾಗ, ಸಿಂಪ್ಲಿಫೈ ಮಾಡುವಾಗ ನಮ್ಗೆ ಸಿ ಡಬಲ್ ಪ್ಲಸ್ ಶಾರ್ಟ್ ಹ್ಯಾಂಡ್ಸ್ ಅನ್ನೋದು ಬಹಳ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಐಡಿಯಾ ಬರ್ತಿದ್ಯಾ? ಅಗೇನ್ ಐ ಆಮ್ ಎಕ್ಸ್ಪ್ಲೈನಿಂಗ್, ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ ಸ್ಟೂಡೆಂಟ್. ಸಿ ಡಬಲ್ ಪ್ಲಸ್ ಶಾರ್ಟ್ ಹ್ಯಾಂಡ್. ಸಿ ಡಬಲ್ ಪ್ಲಸ್ ಆಫರ್ ಸ್ಪೆಷಲ್ ಶಾರ್ಟ್ ಹ್ಯಾಂಡ್ಸ್ that simplify the coding of certain type of assignment. The general format of C double plus stands is variable operator equals expression. Some examples are list students. Idea banta? Let's come to the next concept. Precedence of operators or hierarchy of operators in C double plus. Precedence of operators or hierarchy of operators anta ಕರಿತೀವಿ. ಅಂದ್ರೆ ಆಪರೇಟರ್ ಗಳಲ್ಲಿ ಕೂಡ ಮೊದಲು ಯಾವ್ದಾಗ್ಬೇಕು ಮತ್ತೆ ಯಾವ್ದಾಗ್ಬೇಕು ಅದರ ನಂತರ ಯಾವ್ದಾಗ್ಬೇಕು ಅಂತ ಇರುತ್ತೆ. ಆ ಆರ್ಡರ್ ಅನ್ನೋದು ಏನು ಅಂತ ನೋಡಿ. ದ ಆರ್ಡರ್ ಆಫ್ ಇನ್ ವಿಚ್ ಡೇಟಾ ಟೈಪ್ಸ್ ಆಫ್ ಆಪರೇಟರ್ಸ್ ಆರ್ ಇವ್ಯಾಲ್ಯುವೇಟೆಡ್ ಈಸ್ ಕಾಲ್ಡ್ ಆಸ್ ಆಪರೇಟರ್ ಪ್ರೆಸಿಡೆನ್ಸ್. ಅಂದ್ರೆ ದ ಆರ್ಡರ್ ಇನ್ ವಿಚ್ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಆರ್ ಇವ್ಯಾಲ್ಯುವೇಟೆಡ್. ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಬರೆದಾಗ ನಥಿಂಗ್ ಬಟ್ ನಿಮ್ಮ ಸಿ ಡಬಲ್ ಪ್ಲಸ್ ಅಲ್ಲಿ ಆಪರೇಟರ್ಸ್ ಅಂತ ಏನ್ ಕರಿತೀವಿ, ಅವರು ಇವ್ಯಾಲ್ಯುವೇಟ್ ಆಗ್ಬೇಕು ಅಂತಂದ್ರೆ, ಕ್ಯಾಲ್ಕುಲೇಟ್ ಆಗ್ಬೇಕು ಅಂತಂದ್ರೆ ಸಮ್ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಇಂದ ಕ್ಯಾಲ್ಕುಲೇಟ್ ಆಗ್ತಾರೆ. ಅದನ್ನ ನಾವು ಕರೆಯುವಂತದ್ದು ಪ್ರೆಸಿಡೆನ್ಸ್ ಆಫ್ ಆಪರೇಟರ್ಸ್ ಆರ್ ಹೈರಾರ್ಕಿ ಆಫ್ ಆಪರೇಟರ್ಸ್ ಅಂತ ಹೇಳಿ. ಬನ್ನಿ ಸ್ಟೂಡೆಂಟ್ಸ್, ದೇರ್ ಆರ್ ಸಮ್ ಆಪರೇಟರ್ಸ್ ವಿಚ್ ಆರ್ ಗಿವನ್ ಬಿಲೋ. The higher the position
of an operator is higher is its priority. ಸೊ ಏನ್ ನಾವು ಆಪರೇಟರ್ಸ್ ಅಂತ ನೋಡ್ತೀವಿ ಅದರಲ್ಲಿ ಮೊದಲಿಗೆ ಯಾರಿದ್ದಾರೆ ಅವರು ಮೊದಲ ಪ್ರಿಯಾರಿಟಿ, ಅಂದ್ರೆ ಅವ್ರಿಗೆ ಮೊದಲವರು ಅಂತ. ಈಗ ಫಸ್ಟ್ ಇಯರ್ ಇದೆ, ಸೆಕೆಂಡ್ ಇಯರ್ ಇದೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರಲ್ಲಿ ಸೀನಿಯರ್ಸ್ ಯಾರು? ಸೆಕೆಂಡ್ ಇಯರ್ಸ್. ಅವ್ರನ್ನ ನಾವು ಹೈಯರ್ ಪ್ರಿಯಾರಿಟಿ ಅಂತ ಕರಿತೀವಿ. ಸೆಕೆಂಡ್ ಇಯರ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಯಾರಿರೋದು? ಫಸ್ಟ್ ಇಯರ್ಸ್. ಅವ್ರನ್ನ ನಾವು ನೆಕ್ಸ್ಟ್ ಪ್ರಿಯಾರಿಟಿ ಅಂತ ಕರಿತೀವಿ. ಫಸ್ಟ್ ಇಯರ್ ಅಲ್ಲಿ ಇರೋರು ಮತ್ತೆ ಸೆಕೆಂಡ್ ಇಯರ್ ಬಂದಾಗ ಏನಂತ ಕರಿತೀವಿ? ಅವ್ರದ್ದು ಹೈಯೆಸ್ಟ್ ಪ್ರಿಯಾರಿಟಿ ಆಗುತ್ತೆ. ಈ ತರ ಇದನ್ನೇ ನಾವು ಕರೆಯುವಂಥದ್ದು ಪ್ರೆಸಿಡೆನ್ಸ್ ಆಫ್ ಆಪರೇಟರ್ಸ್ ಆರ್ ಹೈರಾರ್ಕಿ ಆಫ್ ಆಪರೇಟರ್ಸ್ ಅಂತ. ಬನ್ನಿ ಸ್ಟೂಡೆಂಟ್ಸ್, ಸೊ ನಿಮ್ಮ ಆಪರೇಟರ್ಸ್ ಅಲ್ಲಿ ಹೈರಾರ್ಕಿ ಅಂತ ತಗೊಂಡಾಗ ಮೊದಲಿಗೆ ನಾಟ್ ಗೆ ಕೊಡ್ಬೇಕು ಸ್ಟೂಡೆಂಟ್ಸ್. ಈ ಲಿಸ್ಟ್ ಇದೆ, ಮೊದಲಿಗೆ ನಾಟ್ ಅಂತ ಏನಿದೆ ಅದನ್ನ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಆಗೋಗುತ್ತೆ ಅದು ಕೂಡ. ಅಂಡ್ ದೆನ್ ಪ್ಯಾರಂಥೆಸಿಸ್ ಒಳಗಡೆ ಏನಿದೆ, ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಆಗುತ್ತೆ. ಸೊ ದ ನೆಕ್ಸ್ಟ್ ಇಂಟು, ಡಿವಿಸಿಬಲ್ ಬೈ ಅಂಡ್ ಪರ್ಸೆಂಟೇಜ್ ಅಂತ ಏನಿದೆ ಅದು ಸಾಲ್ವ್ ಆಗುತ್ತೆ. ಅಗೇನ್ ಪ್ಲಸ್ ಮೈನಸ್ ಸಾಲ್ವ್ ಆಗುತ್ತೆ. ಅಗೇನ್ ಲೆಸ್ ದಾನ್, ಗ್ರೇಟರ್ ದಾನ್, ಲೆಸ್ ದಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಸಾಲ್ವ್ ಆಗುತ್ತೆ. ಅಗೇನ್ ಈಕ್ವಲ್ ಟು, ಡಬಲ್ ಈಕ್ವಲ್ಸ್ ಇರೋದು ಈಕ್ವಲ್ ಟು ಇಲ್ಲಿದೆ ನೋಡಿ, ಡಬಲ್ ಈಕ್ವಲ್ಸ್ ನೀವು ಈಕ್ವಲ್ ಟು ಅಂತ ಕರಿಬೇಕು, ಅದು ಸಾಲ್ವ್ ಆಗುತ್ತೆ. ಅದ್ರ ನೆಕ್ಸ್ಟ್ ಏನ್ ಸಾಲ್ವ್ ಆಗುತ್ತೆ? ನಾಟ್ ಈಕ್ವಲ್ ಟು ಸಾಲ್ವ್ ಆಗುತ್ತೆ. ಸೊ ದೆನ್ ಲಾಜಿಕಲ್ ಅಂಡ್, ಲಾಜಿಕಲ್ ಆರ್ ಅಸೈನ್ಮೆಂಟ್, ಕೊನೆಗೆ ನಿಮ್ಗೆ ಅಸೈನ್ಮೆಂಟ್ ಆಪರೇಟರ್ ಅಂತ ಇರುತ್ತೆ. ಐಡಿಯಾ ಬಂತ? ಸೊ ದಿಸ್ ಇಸ್ ಅಬೌಟ್ ಯುವರ್ ಪ್ರೆಸಿಡೆನ್ಸ್ ಆಫ್ ಆಪರೇಟರ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಥಿಯರಿ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್, ಯಾವಾಗ್ಲೂ ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ಲಿಕ್ಕೆ ಆಗೋಲ್ಲ. ಥಿಯರಿ ಕ್ಲಾಸ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ದ ಆರ್ಡರ್ in which different types of operators are evaluated is called as operator precedence. There are some operators which are given below. The higher position of an operator is higher is its priority. The first one is called logical not, and then parenthesis, nothing but open bracket close bracket, next into, divisible by and percentage, plus minus, less than, greater than, less than or equal to, greater than or equal to, not equal to, logical and, logical or, assignment. ಇದನ್ನ ನಾವು ಕರೆಯುವಂಥದ್ದು ಪ್ರೆಸಿಡೆನ್ಸ್ ಆಫ್ ಆಪರೇಟರ್ಸ್ ಅಂತ ಹೇಳಿ. ಸೊ ದ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಬರೋಣ ಸ್ಟೂಡೆಂಟ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಟೈಪ್ ಕನ್ವರ್ಷನ್. ಯಾವ ಕಾನ್ಸೆಪ್ಟ್ ಅಲ್ಲಿ ಇದೀವಿ ನಾವು? ಟೈಪ್ ಕನ್ವರ್ಷನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೀವಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ವರ್ಟಿಂಗ್ ಅನ್ ಎಕ್ಸ್ಪ್ರೆಷನ್ ಆಫ್ ಎ ಗಿವನ್ ಟೈಪ್ ಇಂಟು ಅನದರ್ ಟೈಪ್ is known as type casting or type conversion. Students, type conversion ಅಂದ್ರು ಒಂದೇ, ಡೇಟಾ ಟೈಪ್ ಕನ್ವರ್ಷನ್ ಅಂದ್ರು ಒಂದೇ. ನಾವು ಡೇಟಾ ಟೈಪ್ ನ ಒಂದು ತರ ಇರುವಂತ ಡೇಟಾ ಟೈಪ್ ನ ಇನ್ನೊಂದು ತರಗೆ ಚೇಂಜ್ ಮಾಡ್ಕೊಳ್ಬಹುದು. ಹೇಗೆ? ಕನ್ವರ್ಟಿಂಗ್ ಅನ್ ಎಕ್ಸ್ಪ್ರೆಷನ್ ಆಫ್ ಎ ಗಿವನ್ ಟೈಪ್, ಡೇಟಾ ಟೈಪ್, ಇಂಟು ಅನದರ್ ಟೈಪ್, ನಥಿಂಗ್ ಬಟ್ ಡೇಟಾ ಟೈಪ್. ಅಂದ್ರೆ ಎಕ್ಸ್ಪ್ರೆಷನ್ ನ ಫ್ರಮ್ ಒನ್ ಡೇಟಾ ಟೈಪ್ ಟು ಅನದರ್ ಡೇಟಾ ಟೈಪ್ ನ ಕನ್ವರ್ಟ್ ಆಗಿರುವಂತದ್ದನ್ನ ನಾವೇನಂತ ಕರಿತೀವಿ? ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಆ ಟೈಪ್ ಕನ್ವರ್ಷನ್ ಅಂತಂದ್ರು ಒಂದೇ, ಡೇಟಾ ಟೈಪ್ ಕನ್ವರ್ಷನ್ ಅಂತಂದ್ರು ಒಂದೇ ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ಸೊ ಡೇಟಾ ಟೈಪ್ ಕನ್ವರ್ಷನ್ ಅಂದಿದ ತಕ್ಷಣ ನಿಮ್ಗೆ ಇಲ್ಲಿ ಎರಡು ಟೈಪ್ ಆಫ್ ಡೇಟಾ ಟೈಪ್ ಕನ್ವರ್ಷನ್ ಸಿಗುತ್ತೆ. ಟೈಪ್ ಕನ್ವರ್ಷನ್ ಅಂದಿದ ತಕ್ಷಣ ಟು ಟೈಪ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಇಂಪ್ಲಿಸಿಟ್ ಕನ್ವರ್ಷನ್ ಅಂಡ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್. ಒಂದನ್ನ ನಾವು ಇಂಪ್ಲಿಸಿಟ್ ಅಂತ ಕರಿತೀವಿ, ಇನ್ನೊಂದನ್ನ ಎಕ್ಸ್ಪ್ಲಿಸಿಟ್ ಅಂತ ಕರಿತೀವಿ. ಬನ್ನಿ ಸ್ಟೂಡೆಂಟ್ಸ್, ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂದ್ರೆ ಏನು ನೋಡೋಣ. Implicit type conversion. Implicit conversion do not require any operator. Even operator necessity iralla. They are automatically performed when a value is copied to compatible type. Nothing but ಅದಕ್ಕೆ ಈಕ್ವಲ್ ಆಗಿರುವಂತಹ, ಅದಕ್ಕೆ ಈಕ್ವಲ್ ಪ್ರಿಯಾರಿಟಿ ಇರುವಂತದ್ದು ಈಸಿ ಆಗಿ ಇದ್ದಾಗ ಒಂದರಿಂದ ಇನ್ನೊಂದಕ್ಕೆ ಅಸೈನ್ ಮಾಡ್ಕೊಳ್ಳೋ ಅಂತದ್ದೇ ನಮ್ಮ ಒಂದು ಇಂಪ್ಲಿಸಿಟ್. ನೋಡಿ, ಅಬ್ಸರ್ವ್ ಮಾಡಿ. ಎಕ್ಸಾಂಪಲ್, ಇಂಟ್ ಇದೆ, ಎ ಇದೆ, ಎ ಒಳಗಡೆ ಎಷ್ಟಿದೆ? 2000 ಇದೆ. ನೋಡಿ, ಇಂಟ್ ಬಿ ನ ಕ್ರಿಯೇಟ್ ಮಾಡಿದೀವಿ. ನಿಮ್ಗೂ ಗೊತ್ತಿದೆ ಎಗೆ ಎಷ್ಟು ಕೆಪಾಸಿಟಿ ಇರುತ್ತೋ 2 bytes ಅಲ್ವಾ ನಾವು ಇಂಟಿಜರ್ ಅಲ್ಲಿ ತಗೊಳ್ಳೋದು. ಬಿಗೂ ಅಷ್ಟೇ ಕೆಪಾಸಿಟಿ ಇರುತ್ತೆ, ಕನ್ಫ್ಯೂಷನ್ ಬೇಡ. ನೋಡಿ, ಬಿ ಈಕ್ವಲ್ಸ್ ಎ, ಅಲ್ಲಿಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ? ನೋಡಿ, ಬಿ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಎ ಒಳಗಡೆ ಎಷ್ಟು ವ್ಯಾಲ್ಯೂ ಇದ್ರೆ ಬಿ ಒಳಗಡೆ ಅಷ್ಟೇ ವ್ಯಾಲ್ಯೂನೇ ಬರೋದು. ಫಸ್ಟ್ ಎ ಒಳಗಡೆ ಎಷ್ಟು ವ್ಯಾಲ್ಯೂ ಇದೆ ನೋಡಿ, ಎ ಒಳಗಡೆ ಎಷ್ಟಿದೆ? 2000 ಇದೆ. ಆಟೋಮೆಟಿಕ್ ಆಗಿ ಬಿ ಒಳಗಡೆ ಕೂಡ ಎಷ್ಟು ಬರುತ್ತೆ? 2000 ಬರುತ್ತೆ. ಇದನ್ನ ನಾವು ಕರೆಯುವಂತದ್ದು ಇಂಪ್ಲಿಸಿಟ್ ಕನ್ವರ್ಷನ್ ಅಂತ. ಎಸ್ ಬನ್ನಿ, ಇದು ಎಕ್ಸ್ಪ್ಲಿಸಿಟ್ ಕನ್ವರ್ಷನ್. ಇದೇ ಎಕ್ಸಾಕ್ಟ್ಲಿ ಟೈಪ್ ಕನ್ವರ್ಷನ್ ಅಂತಂದ್ರೆ ಏನು? ಈ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ಮೊದಲಿಗೆ ನೋಡೋಣ. ಇಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಫ್ರಮ್ ಒನ್ ಟೈಪ್ ಟು ಅನದರ್ ವ್ಯಾಲ್ಯೂ ಆಫ್ ಟೈಪ್.
ತುಂಬಾ ಸಿಂಪಲ್. ಇಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಫ್ರಮ್ ಒನ್ ಟೈಪ್ ಆಫ್ ವ್ಯಾಲ್ಯೂ ಟು ಅದರ್ ಟೈಪ್ ಆಫ್ ವ್ಯಾಲ್ಯೂ. ಒಂದು ಟೈಪ್ ಆಫ್ ವ್ಯಾಲ್ಯೂ ಇಂದ ಅದರ್ ಟೈಪ್ ಆಫ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡುವಂತ ನಾವೇನಂತ ಕರಿತೀವಿ, ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕ್ಸ್ಪ್ಲಿಸಿಟ್ ಕನ್ವರ್ಷನ್. ನೋಡಿ ಹೇಗೆ, ಎಕ್ಸಾಂಪಲ್ ಫ್ಲೋಟ್ ಸ್ಟೂಡೆಂಟ್ಸ್, FLOAT. ಫ್ಲೋಟ್ ಅಂದ ತಕ್ಷಣ ಮೈಂಡ್ ಅಲ್ಲಿ ಚೆನ್ನಾಗಿ ನಾಪ್ಕೊ ಬರ್ಲಿ, ಎ ನಂಬರ್ ವಿತ್ ಫ್ರಾಕ್ಷನ್ ಅಂತ. ನೋಡಿ ಅದಕ್ಕೆ a is equal to 16.32. 16.32 ಹೋಗಿ ಎಲ್ಲಿ ಸ್ಟೋರ್ ಆಗ್ತದೆ? a ಒಳಗಡೆ ಸ್ಟೋರ್ ಆಗ್ತದೆ. ಇಂಟ್ ಬಿ ಯಾವ್ದಕ್ಕೆ ಡಿಕ್ಲೇರ್ ಆಗಿರೋದು? ಇಂಟ್ ಡಿಕ್ಲೇರ್ ಆಗಿರೋದು, ನೆನಪಿರ್ಲಿ. ಸೊ ಬಿ ಇಸ್ ಈಕ್ವಲ್ ಟು, ನೋಡಿ ಓಪನ್ ಬ್ರಾಕೆಟ್ ಇಂಟ್, ಅಬ್ಸರ್ವ್ ಮಾಡಿ, ಬಿ ಇಸ್ ಈಕ್ವಲ್ ಟು ಓಪನ್ ಬ್ರಾಕೆಟ್ ಇಂಟ್ ಎ. ಬಟ್ ಏನ ಒಂದು ಟೈಮ್ಗೆ ನಾವು ಕನ್ವರ್ಟ್ ಮಾಡ್ಬಿಡ್ತಾ ಇದೀವಿ. ಏನಕ್ಕೆ? ಫ್ಲೋಟ್ಗೆ ನೆನ್ಪಿಟ್ಕೊಳ್ಳಿ, ಸಾರಿ ಇಂಟ್ಗೆ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಎ ಬಿಲಾಂಗ್ಸ್ ಟು ಫ್ಲೋಟ್, ಬಿ ಬಿಲಾಂಗ್ಸ್ ಟು ಇಂಟ್. ಎ ಎಲ್ಲಿಗೆ ಡಿಕ್ಲೇರ್ ಆಗಿರುವಂತದ್ದು? ಫ್ಲೋಟ್. ಬಿ ಎಲ್ಲಿಗೆ ಡಿಕ್ಲೇರ್ ಆಗಿರುವಂತದ್ದು? ಇಂಟ್. ಬಟ್ ಬಿ ಒಳಗಡೆ ಎ ಬರ್ಬೇಕು ಅಂತಂದ್ರೆ ಫ್ಲೋಟ್ ಡೇಟಾ ಟೈಪ್ ಬೇರೆ, ಇಂಟ್ ಡೇಟಾ ಟೈಪ್ ಬೇರೆ. ಅರ್ಥ ಆಗ್ತಿದ್ಯಾ? ಬಟ್ ಏನ ಒಂದು ಟೈಮ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ತಾ ಇದೀವಿ. ಈ ಸ್ಟೇಟ್ಮೆಂಟ್ ಅಲ್ಲಿ ಏನಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ವಿ? ಇಂಟಿಜರ್ ಕನ್ವರ್ಟ್ ಮಾಡ್ಕೊಂಡು ಎ ಒಳಗಡೆ, ಸಾರಿ ಬಿ ಒಳಗಡೆ ಸ್ಟೋರ್ ಮಾಡ್ತಾ ಇದೀವಿ. ಅಲ್ಲಿಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಅಂದ್ರೆ ಎಷ್ಟು ಬರುತ್ತೆ ಗೊತ್ತಾ? ವೆರಿ ಸಿಂಪಲ್, 16 ಬರುತ್ತೆ. ಯಾಕೆಂತಂದ್ರೆ ಫ್ರಾಕ್ಷನಲ್ ಪಾರ್ಟ್ ಇಂಟಿಜರ್ ಅಲ್ಲಿ ಇರಲ್ಲ. ಯಾವ್ದು ಫ್ರಾಕ್ಷನಲ್ ಪಾರ್ಟ್? 16.32 ಇರಲ್ಲ. ಐಡಿಯಾ ಬಂತಾ? ಇದನ್ನ ನಾವು ಕರೆಯುವಂತದ್ದು ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಅಂತ. Again, I am repeating students, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ಕನ್ವರ್ಟಿಂಗ್ ಅನ್ ಎಕ್ಸ್ಪ್ರೆಷನ್ ಆಫ್ ಗಿವನ್ ಟೈಪ್ ಇಂಟು ಅನದರ್ ಟೈಪ್ is known as type casting or type conversion. Type conversion has two types. One is called implicit conversion, another one is called explicit conversion. Implicit conversion do not require any operator. They are automatically performed when a value is copied to a compatible type. For example, int a is equal to 2000, int b is equal to a, automatically ಬಂದ್ಬಿಡುತ್ತೆ, ಎರಡು ಒಂದೇ ಡೇಟಾ ಟೈಪ್. ಬಟ್ ಇಲ್ಲಿ ನೋಡಿ, ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಅಲ್ಲಿ ಹಾಗಲ್ಲ. ಇಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಫ್ರಮ್ ಒನ್ ಟೈಪ್ ಆಫ್ ವ್ಯಾಲ್ಯೂ ಟು ಅನದರ್ ಟೈಪ್ ಆಫ್ ವ್ಯಾಲ್ಯೂ. ಒಂದು ಟೈಪ್ ಆಫ್ ವ್ಯಾಲ್ಯೂ ಇಂದ ಅನದರ್ ಟೈಪ್ ಆಫ್ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್, ಫ್ಲೋಟ್ a is equal to 16.32 ಜೊತೆಗೆ ಇಂಟ್ ಬಿ, ನೋಡಿ ಎ ಇದ್ದಿದ್ದು 16.32 ಅಂತ, ಇಂಟ್ ಬಿ. ಸೊ ಬಿ ಒಳಗಡೆ ಇಂಟ್ ಆಫ್ ಎ ಅಂತ ಕೊಟ್ಬಿಡ್ತಾ ಇದೀವಿ. ಅಲ್ಲಿಗೆ ಏನ ಒಂದು ಟೈಮ್ಗೆ ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ದೆನ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಟು ದ ಬಿ. This type of conversion we will call it as explicit conversion. So convert from one type to another type is known as type conversion or type casting. ಇದನ್ನೇ ನಾವು data type conversion ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಐಡಿಯಾ ಬಂತ? Let's come to the next concept students. Very very simple. That is called comments or documentation section. Comments ಅಂತ ಕೂಡ ನಾವು ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. Comments are the pieces of code that compiler ignores to compiler. So compile. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಮೆಂಟ್ಸ್ ಅಂತಂದ್ರೆ ಪೀಸಸ್ ಆಫ್ ಕೋಡಿಂಗ್ ಅಲ್ಲಿ ಒಂದು ಪೀಸ್ ಅಂತ ಹೇಳ್ತೀವಿ ಅಷ್ಟೇ. ಈ ಕಂಪೈಲರ್ ಏನ್ ಮಾಡ್ತಾನೆ, ಕಂಪೈಲೇಷನ್ ಟೈಮ್ ಅಲ್ಲಿ ಇಗ್ನೋರ್ ಮಾಡ್ತಾನೆ. ಅಂದ್ರೆ ನಿಮ್ಗೆ ಎರರ್ಸ್ ಎಲ್ಲ ತೋರಿಸೋದೇ ಇಲ್ಲ. ಕಮೆಂಟ್ಸ್ಗೆ ನೀವೇನಾದ್ರೂ ಕೊಡ್ಬೋದು, ಹೇಗಾದ್ರೂ ಕೊಡ್ಬೋದು, ಕ್ಯಾಪಿಟಲ್ ಆದ್ರೂ ಕೊಡಿ, ಸ್ಮಾಲ್ ಆದ್ರೂ ಕೊಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೊಡಿ, ರೂಲ್ಸ್ ಇಲ್ಲ. ಬಟ್ ಕಾಮೆಂಟ್ಸ್ ನ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗಬೇಕು. ನೋಡಿ, there are two types of comments in C++. Two types ಯಾವ್ಯಾವುದು? ಒಂದು ಸಿಂಗಲ್ ಲೈನ್ ಕಾಮೆಂಟ್, ಇನ್ನೊಂದು ಮಲ್ಟಿ ಲೈನ್ ಕಾಮೆಂಟ್. ಅಂದ್ರೆ ಒಂದೇ ಲೈನ್ ಬೇಕು ಅಂತಂದ್ರೆ ನೀವು ಸಿಂಗಲ್ ಲೈನ್ ಕಾಮೆಂಟ್ ನ ಯೂಸ್ ಮಾಡಬಹುದು, ಇಲ್ಲ ಮಲ್ಟಿ ಲೈನ್ ಬೇಕು ಅಂದ್ರೆ ಕಮೆಂಟ್ಸ್ ನ ಯೂಸ್ ಮಾಡಬಹುದು. ಹೇಗೆ ನೋಡಿ, ಸಿಂಗಲ್ ಲೈನ್ ಕಾಮೆಂಟ್ ನೋಡಿ ಸ್ಟೂಡೆಂಟ್ಸ್, ತುಂಬಾ ಈಸಿ ಇದೆ. ದ ಕಾಮೆಂಟ್ಸ್ ದಟ್ ಬಿಗ್ಯಾನ್ ವಿತ್ ಡಬಲ್ ಸ್ಲಾಶ್, ನೋಡಿ ಇಲ್ಲಿದೆ, ಅಂದ್ರೆ ಡಿವಿಸಿಬಲ್ ಬೈ ಅಂತ ಏನ್ ಕರೀತಾರೆ ನೀವು, ಎರಡನ್ನ ಯೂಸ್ ಮಾಡಬೇಕು. ಐಡಿಯಾ ಬಂತ? ಡಬಲ್ ಸ್ಲಾಶ್ ಆರ್ ಸಿಂಗಲ್ ಲೈನ್ ಕಾಮೆಂಟ್ಸ್, ಅವ್ರನ್ನ ನಾವು ಸಿಂಗಲ್ ಲೈನ್ ಕಾಮೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ದ ಕಂಪೈಲರ್ ಸಿಂಪ್ಲಿ ಇಗ್ನೋರ್ಸ್ ಎವ್ರಿಥಿಂಗ್ ಫಾಲೋಯಿಂಗ್ ಕಾಮೆಂಟ್ಸ್. ಸೊ ಎವ್ರಿಥಿಂಗ್ ಫಾಲೋಯಿಂಗ್ ಕಾಮೆಂಟ್ಸ್ ನ ಏನ್ ಮಾಡ್ತಾನೆ, ನಿಮ್ಮ ಒಂದು ಸಿಂಗಲ್ ಲೈನ್ ಕಾಮೆಂಟ್ ಅನ್ನೋನು ಏನ್ ಮಾಡ್ಬಿಡ್ತಾನೆ, ನಿಮ್ಗೆ ಇಗ್ನೋರ್ ಮಾಡ್ಬಿಡ್ತಾನೆ. ನೋಡಿ, ಮಲ್ಟಿ ಲೈನ್ ಕಾಮೆಂಟ್ ಅಂತ ಬರೋಣ. ಇವನು ಮಲ್ಟಿ ಲೈನ್ ಕಾಮೆಂಟ್ ಹೇಗಿರ್ತಾನೆ? ಮಲ್ಟಿ ಲೈನ್ ಕಾಮೆಂಟ್, ದ ಮಲ್ಟಿ ಲೈನ್ ಕಾಮೆಂಟ್ ಬಿಗನ್ ವಿತ್ ಸ್ಲಾಶ್ ಸ್ಟಾರ್, ಎಂಡ್ ವಿತ್ ಅಗೇನ್ ಸ್ಟಾರ್ ಸ್ಲಾಶ್. ಇವನು ನೀವು 2 to 3 ಲೈನ್ಸ್ಗೆ, ಇಲ್ಲ 5 ಲೈನ್ಸ್ಗೆ, 10 ಲೈನ್ಸ್ಗೆ ಕೂಡ ಯೂಸ್ ಮಾಡ್ಬೋದು.
This means everything that falls between. So slash star and star slash is considered as comment ಅಂತ ಹೇಳಿ. ಅವರನ್ನ ನಾವೇನಂತ ಕನ್ಸಿಡರ್ ಮಾಡಬಹುದು, ಕಾಮೆಂಟ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತುಂಬಾ ಸಿಂಪಲ್. ಸಿಂಗಲ್ ಕಾಮೆಂಟ್ ನ ಇಲ್ಲಿ ತೋರಿಸ್ತೀನಿ ನೋಡಿ, ಅಬ್ಸರ್ವ್ ಮಾಡಿ. ಎಕ್ಸಾಂಪಲ್ ಅಂತ ತಗೊಳ್ಳೋಣ. 2 ಸ್ಲಾಶ್ ನ ಯೂಸ್ ಮಾಡ್ಬೇಕಷ್ಟೇ, ಆಮೇಲೆ ನೀವೇನಾದ್ರೂ ಕೊಡ್ಬೋದು. ನಿಮ್ಗೊಂದು ಚೂರು ಕೂಡ ನಿಮ್ಗೆ ಏನಾಗೋಲ್ಲ, ಎರರ್ ಅನ್ನೋದು ಬರೋದೇ ಇಲ್ಲ ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ನೋಡಿ, ಮಲ್ಟಿ ಲೈನ್ ಕಾಮೆಂಟ್ ತೋರಿಸ್ತೀನಿ. ಮಲ್ಟಿ ಲೈನ್ ಕಾಮೆಂಟ್ಗೆ ಮೊದಲಿಗೆ ಸ್ಲಾಶ್, ಆಮೇಲೆ ಕಂಪಲ್ಸರಿ ನೀವು ಸ್ಟಾರ್ ಯೂಸ್ ಮಾಡ್ಬೇಕು. ಹಿಂಗೆ ಇದು 2 ಲೈನ್ಸ್ ಯೂಸ್ ಆಗುತ್ತೆ. 2 ಲೈನ್ಸ್ ಹಿಂಗ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸುಮ್ಮನೆ ನಾನೇನೋ ಒಂದು ಟೈಪ್ ಮಾಡ್ತಾ ಇದ್ದೀನಿ. Here is the contents of output screen. Again ನೀವೇನ್ ಮಾಡಬೇಕು, again star, again slash ಕೊಡಬೇಕು. ಸೊ ಇದನ್ನ ನಾವು ಕರೆಯುವಂಥದ್ದು ಮಲ್ಟಿ ಲೈನ್ ಆಫ್ ಕಮೆಂಟ್ ಅಂತ ಹೇಳಿ. ಏನಂತ ಕರಿತೀವಿ ಇದನ್ನ? ಮಲ್ಟಿ ಲೈನ್ ಆಫ್ ಕಮೆಂಟ್. ಸೊ ನಿಮ್ಗೆ ಎರರ್ಸ್ ಬರೋದೇ ಇಲ್ಲ ಸ್ಟೂಡೆಂಟ್ಸ್. ಸೊ ಇದು ಸಿಂಗಲ್ ಲೈನ್ ಕಾಮೆಂಟ್, ಇದು ಮಲ್ಟಿ ಲೈನ್ ಕಾಮೆಂಟ್. ಇಗ್ನೋರ್ ಮಾಡ್ಬಿಡ್ತಾನೆ ಕಂಪೈಲರ್. ಅಗೇನ್ ಐ ಆಮ್ ರಿಪೀಟಿಂಗ್ ಸ್ಟೂಡೆಂಟ್ಸ್, ಕಾಮೆಂಟ್ಸ್ ಆರ್ ಡಾಕ್ಯುಮೆಂಟ್ ಸೆಕ್ಷನ್. Comments are the pieces of code that compiler ignores to compile. There are 2 types of comments in C++. The first one is called single line comment. Second one is called multi-line comment. Single line comment ಅಂತಂದ್ರೆ the comments that begin with double slash are single line comments. Adhe ನೀವು multi-line comments ಬಂದ್ರೆ the multi-line comment begin with slash, star and end with again star, again slash. So examples illa ide ನೋಡಿ. ಇದು single line comment, ಇದು multi-line comment. Idea banta? Yes, come to the next concept which is called library functions. Observe here. So now next concept allidivi library functions. C++ provides many built-in functions that save the programming time. So built-in functions automatic ಆಗಿ ಇರುತ್ತೆ. built-in ಅಂದ್ರೆ ಏನು ಗೊತ್ತಾ? C++ ಆಟೋಮೆಟಿಕ್ ಆಗಿ ನಮಗೆ ಕೊಡುವಂತದನ್ನ built-in ಅಂತ ಕರಿತೀವಿ. ಐಡಿಯಾ ಬಂತಾ? They include mathematical functions, character functions, string functions, console input output functions. So ನಮಗೆ ಇಲ್ಲಿ 4 ಟೈಪ್ ಸಿಗ್ತಾ ಇದೆ. ಒಂದು ಮ್ಯಾಥಮೆಟಿಕಲ್, ಇನ್ನೊಂದು ಕ್ಯಾರೆಕ್ಟರ್, ಇನ್ನೊಂದು ಸ್ಟ್ರಿಂಗ್, ಇನ್ನೊಂದು ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್. ಎಸ್, ಬನ್ನಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ನೋಡೋಣ. ಸಮ್ ಆಫ್ ದ ಇಂಪಾರ್ಟೆಂಟ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಇನ್ ಹೆಡರ್ ಫೈಲ್. ಇವನಿಗೆ ಸಪರೇಟ್ ಹೆಡರ್ ಫೈಲ್ ಕೊಡಬೇಕು. ಅಂದ್ರೆ ನೀವು ಹ್ಯಾಶ್ ಇನ್ಕ್ಲೂಡ್ iostream.h ಕೊಡ್ತಿದ್ರಲ್ಲ, ಇಲ್ಲೂ ಕೂಡ ನೀವು ಸಪರೇಟ್ ಕೊಡಬೇಕು. ಹ್ಯಾಶ್ ಇನ್ಕ್ಲೂಡ್ math.h ಅಂತ. ಸೊ ಅದ್ರೊಳಗಡೆ ನಿಮ್ಗೆ ಸಮ್ ಫಂಕ್ಷನ್ ಸಿಗುತ್ತೆ. ಏನೇನು? sqrt ಆಫ್ x ಅಂತಂದ್ರೆ x ಕೊಡಬೇಕು ಅಂತ ಏನಿಲ್ಲ, ವೇರಿಯಬಲ್ ಯಾವ್ದಾದ್ರು ಕೊಡಬಹುದು. pow x, y, sin x, cos x, ಎಕ್ಸೆಟ್ರಾ. ಸೊ sqrt ಅಂದ್ರೆ ಸ್ಕ್ವೇರ್ ರೂಟ್, pow ಅಂತಂದ್ರೆ ಪವರ್, ಸೈನ್ ಗೊತ್ತಿದೆ ನಿಮ್ಗೆ, ಸೈನ್ ಥೀಟಾ ಅಂತ ಕರಿತೀವಿ. again cos ಥೀಟಾ ಅಂತ ಕರಿತೀವಿ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಐಡಿಯಾ ಬಂತಾ? again ಸೆಕೆಂಡ್ ಒನ್ ತಗೊಳ್ಳಿ ಸ್ಟೂಡೆಂಟ್ಸ್, ವಿಚ್ ಇಸ್ ಕಾಲ್ಡ್ ಕ್ಯಾರೆಕ್ಟರ್. ನಾವ್ ಯಾವ್ದನ್ನ ಕರಿತೀವಿ? ಕ್ಯಾರೆಕ್ಟರ್ ಫಂಕ್ಷನ್ಸ್ ಅಂತ ಕರಿತೀವಿ. ಈ ಕ್ಯಾರೆಕ್ಟರ್ ಫಂಕ್ಷನ್ಸ್ ಯಾರು ಬೇಕಾಗ್ತಾರೆ? ಸಮ್ ಆಫ್ ದ ಇಂಪಾರ್ಟೆಂಟ್. ಸೊ ಇಲ್ಲಿ ಕ್ಯಾರೆಕ್ಟರ್ ಅಂತ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಕ್ಯಾರೆಕ್ಟರ್ ಫಂಕ್ಷನ್ಸ್ ಇನ್ ಹೆಡರ್ ಫೈಲ್ ವಿಚ್ ಇಸ್ ಕಾಲ್ಡ್ ಸಿ ಟೈಪ್ ಸ್ಟೂಡೆಂಟ್ಸ್. ಏನಂತ ಕರಿತಿದ್ದೀವಿ ನಾವು ಇದನ್ನ? ಸಿ ಟೈಪ್. ಸಿ ಟೈಪ್ ಸ್ಟ್ಯಾಂಡ್ಸ್ ಫಾರ್ ಕ್ಯಾರೆಕ್ಟರ್ ಟೈಪ್ ಅಂತ. ಏನಂತ ಕರಿತೀವಿ? ಸಿ ಟೈಪ್ ನ ಕ್ಯಾರೆಕ್ಟರ್ ಟೈಪ್ ಅಂತ ಕರಿತೀವಿ. ಸಮ್ ಆಫ್ ಎಕ್ಸಾಂಪಲ್ಸ್ ನೋಡೋಣ. ವಿಚ್ ಇಸ್ ಕಾಲ್ಡ್ ಈಸ್ ಆಲ್ಫಾ, ಈಸ್ ಡಿಜಿಟ್, ಈಸ್ ಲೋಯರ್, ಈಸ್ ಅಪ್ಪರ್, ಎಕ್ಸೆಟ್ರಾ. ಈಸ್ ಆಲ್ಫಾ ಅಂದಿದ ತಕ್ಷಣ ಸೊ ಅದು ಆಲ್ಫಾಬೆಟ್ ಅಲ್ವಾ ಅಂತ. ಈಸ್ ಡಿಜಿಟ್ ಅಂದಿದ ತಕ್ಷಣ ಈಸ್ ಡಿಜಿಟ್ ಆರ್ ನಾಟ್, ನಥಿಂಗ್ ಬಟ್ ನಂಬರ್ಸ್ ಆರ್ ನಾಟ್ ಅಂತ.
ಈಸ್ ಲೋಯರ್ ಅಂದ್ರೆ ಸ್ಮಾಲರ್ ಎಲ್ಲ ಕ್ಯಾರೆಕ್ಟರ್ ABCDಗಳು ಸ್ಮಾಲ್ ಅಲ್ವಾ ಅಂತ. ಈಸ್ ಅಪ್ಪರ್ ಅಂತಂದ್ರೆ ಎಲ್ಲ ABCDಗಳು ಕ್ಯಾಪಿಟಲ್ ಅಲ್ವಾ ಅಂತ ಹೇಳಿ. ಇದನ್ನ ನಾವು ಕರೆಯುವಂತದ್ದು ಕ್ಯಾರೆಕ್ಟರ್ ಫಂಕ್ಷನ್ಸ್ ಅಂತ. ಎಸ್, ಬನ್ನಿ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಸ್ಟ್ರಿಂಗ್ ಫಂಕ್ಷನ್ಸ್. ಸಮ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಿಂಗ್ ಫಂಕ್ಷನ್ಸ್. ಸ್ಟ್ರಿಂಗ್ ಫಂಕ್ಷನ್ಸ್ ಇನ್ ಹೆಡರ್ ಫೈಲ್. ಸ್ಟ್ರಿಂಗ್ ಗೆ ಸಪರೇಟ್ ಯೂಸ್ ಮಾಡ್ಬೇಕು ನೋಡಿ. ಹ್ಯಾಶ್ ಇನ್ಕ್ಲೂಡ್ ಸ್ಟ್ರಿಂಗ್ ಡಾಟ್ ಎಚ್ ಅಂತ ಕರಿತೀವಿ. ಸ್ಟ್ರಿಂಗ್ ಡಾಟ್ ಎಚ್ ಫಂಕ್ಷನ್ಸ್ ನ ಯೂಸ್ ಮಾಡಬೇಕು. ಅಲ್ಲಿ ಎಕ್ಸ್ಪ್ಲೇನ್ ಇಟ್, ನಿಮ್ಗೆ ಸಪರೇಟ್ ಚಾಪ್ಟರ್ ಇದೆ ಸ್ಟ್ರಿಂಗ್ಸ್ ಅಂತ ಹೇಳಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಕೆಲವು ಫಂಕ್ಷನ್ಸ್ ಬರ್ತಾ ಇದೆ. strlen, strcat, strcpy, strcmp. strlen ಅಂತಂದ್ರೆ ಸ್ಟ್ರಿಂಗ್ ಲೆನ್, strcat ಅಂತಂದ್ರೆ ಸ್ಟ್ರಿಂಗ್ ಕನ್ಕಾಟಿನೇಷನ್, strcpy ಸ್ಟ್ರಿಂಗ್ ಕಾಪಿ, strcmp ಸ್ಟ್ರಿಂಗ್ ಕಂಪ್ಯಾರಿಸನ್. ಆ ಚಾಪ್ಟರ್ ಬಂದಾಗ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಸ್ಟ್ರಿಂಗ್ ಫಂಕ್ಷನ್ಸ್ ಅಂತ ಕೂಡ ಇರುತ್ತೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ಕನ್ಸೋಲ್ IO ಫಂಕ್ಷನ್ಸ್. ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಕನ್ಸೋಲ್ IO ಫಂಕ್ಷನ್ಸ್ ಆರ್ ಯಾವ್ಯಾವುದು ಅಂತ ನೋಡೋಣ. ಸೊ ಇವ್ರನ್ನ ನೀವು ಮಾಡುವಾಗ stdio.h ಕಂಪಲ್ಸರಿ. ಸ್ಟ್ಯಾಂಡರ್ಡ್ ಇನ್ಪುಟ್ ಅಂಡ್ ಔಟ್ಪುಟ್ ಹೆಡರ್ ಫೈಲ್ ಅಂತ stdio. ಬನ್ನಿ, ಸಮ್ ಆಫ್ ದ ಎಕ್ಸಾಂಪಲ್ಸ್ ಯಾವ್ಯಾವುದು? ಗೆಟ್ ಕ್ಯಾರ್, ಪುಟ್ ಕ್ಯಾರ್, ಗೆಟ್ಸ್, ಪುಟ್ಸ್, ಎಕ್ಸೆಟ್ರಾ. ಸೊ ಗೆಟ್ ಕ್ಯಾರ್ ಅಂದ ತಕ್ಷಣ ಕ್ಯಾರೆಕ್ಟರ್ಸ್ ನ ಇನ್ಪುಟ್ ತಗೊಳಕ್ಕೆ ಯೂಸ್ ಮಾಡ್ತೀವಿ. ಪುಟ್ ಕ್ಯಾರ್ ಅಂದ ತಕ್ಷಣ ಕ್ಯಾರೆಕ್ಟರ್ಸ್ ನ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಗೆಟ್ಸ್ ಅಂದಿದ ತಕ್ಷಣ ಸ್ಟ್ರಿಂಗ್ಸ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪುಟ್ಸ್ ಅಂದಿದ ತಕ್ಷಣ ಸ್ಟ್ರಿಂಗ್ಸ್ ನ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಫರ್ದರ್ ಡೇಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಜಸ್ಟ್ ಇದು ಇಂಟ್ರೊಡಕ್ಷನ್ ಅಷ್ಟೇ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಇಲ್ಲಿಗೆ ನಿಮ್ಮ ಒಂದು ಲೈಬ್ರರಿ ಫಂಕ್ಷನ್ಸ್ ಅನ್ನೋದು ಮುಗಿಯುತ್ತೆ ನೋಡಿ. ಅಗೇನ್ ಐ ಆಮ್ ರಿಪೀಟಿಂಗ್, C++ provides many built-in functions that save the programming time. They include mathematical functions, character functions, string functions, console IO functions. Mathematical functions, character functions, string functions, console IO functions. ನೋಡಿ, ಇಲ್ಲಿ ಇನ್ನೂ ಒಂದು ತರದ್ ಸಿಗುತ್ತೆ ಸ್ಟೂಡೆಂಟ್, ಜನರಲ್ ಪರ್ಪಸ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್. ಜನರಲ್ ಪರ್ಪಸ್ ಆಗು ಕೆಲವ್ರನ್ನ ಯೂಸ್ ಮಾಡ್ತೀವಿ ನಾವು. ಅದು ಯಾವ್ಯಾವುದು ಅಂತ. ಸಮ್ ಆಫ್ ದ ಇಂಪಾರ್ಟೆಂಟ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್, ಸಾರಿ, ಸಮ್ ಆಫ್ ದ ಇಂಪಾರ್ಟೆಂಟ್ general purpose functions in header file ಯಾವುದು? stdio.h, nothing but standard input output header file. So atio, itoa, random, etc. atio, itoa, random, etc. ಇವರು ಕೂಡ some purpose ಗೆ ಯೂಸ್ ಆಗ್ತಾರೆ ಸ್ಟೂಡೆಂಟ್ಸ್. So I'll explain in the further classes. ಐಡಿಯಾ ಬಂತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ ಸ್ಟೂಡೆಂಟ್ಸ್. ಇವತ್ತಿಗೆ ಇಷ್ಟು ಸಾಕು. ಬನ್ನಿ ಸ್ಟೂಡೆಂಟ್ಸ್, ಒಂದು ರೌಂಡ್ ಅಪ್ ಹಾಕೊಂಡ್ಬರೋಣ ಏನೇನ್ ಸ್ಟಡಿ ಮಾಡಿದೀವಿ ಅಂತ. ಇವೆಲ್ಲ ಥಿಯರಿ ಕಾನ್ಸೆಪ್ಟ್ಸ್ ಹೀಗೆ ಇರುತ್ತೆ. ನಾನು ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ತೋರಿಸಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ನಾವು ಸ್ಟಡಿ ಮಾಡಿದ್ದೇನು ಅಂತಂದ್ರೆ ವಾಯ್ಡ್, ಬೂಲ್, ಸಿಂಟ್ಯಾಕ್ಸ್ ಗಳು, ಎಕ್ಸಾಂಪಲ್ ಗಳು ನೋಡ್ಕೊಂಡ್ ಬಂದಿದ್ವಿ. ಡೇಟಾ ಟೈಪ್ಸ್, C++ ಶಾರ್ಟ್ ಹ್ಯಾಂಡ್ಸ್ ನೋಡ್ಕೊಂಡ್ ಬಂದಿದ್ದೀವಿ. ಪ್ರೆಸಿಡೆನ್ಸ್ ಆಫ್ ಆಪರೇಟರ್ಸ್ ಆರ್ ಹೈರಾರ್ಕಿ ಆಫ್ ಆಪರೇಟರ್ಸ್ ಇನ್ C++ ನೋಡಿದೀವಿ. ಟೈಪ್ ಕನ್ವರ್ಷನ್ ನೋಡಿದ್ವಿ. 2 types, implicit, explicit, examples. So the next comments or document sections ನ ನೋಡಿದೀವಿ. ತುಂಬಾ ಸಿಂಪಲ್. ಸಿಂಗಲ್ ಲೈನ್ ಕಾಮೆಂಟ್, ಮಲ್ಟಿ ಲೈನ್ ಕಾಮೆಂಟ್ಸ್, ಲೈಬ್ರರಿ ಫಂಕ್ಷನ್ಸ್, ಮ್ಯಾಥಮೆಟಿಕಲ್ ಫಂಕ್ಷನ್ಸ್, ಕ್ಯಾರೆಕ್ಟರ್ ಫಂಕ್ಷನ್ಸ್, ಸ್ಟ್ರಿಂಗ್ ಫಂಕ್ಷನ್ಸ್, ಕನ್ಸೋಲ್ IO ಫಂಕ್ಷನ್ಸ್, ಅಂಡ್ ದೆನ್ ಜನರಲ್ ಪರ್ಪಸ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ನ ಕೂಡ ನೋಡಿದೀವಿ ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ಕೀಪ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್. ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಚೆನ್ನಾಗಿ ವಿಡಿಯೋಗಳನ್ನ ನೋಡ್ತೀರಾ, ಎಷ್ಟು ಚೆನ್ನಾಗಿ ಕ್ಲಾಸ್ಗಳನ್ನ ಕೇಳ್ತೀರಾ, ಪ್ರತಿಯೊಂದು ಪಾಯಿಂಟ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ, ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಮ ಲೆಕ್ಚರರ್ಸ್ ನ ಕೇಳ್ತೀರಾ, ಆವಾಗ್ಲೇ ನಿಮ್ಮ ನಾಲೆಡ್ಜ್ ಅನ್ನೋದು ಸಿಗೋವಂಥದ್ದು. ನಿಮ್ಗೆ ಏನ್ ಅರ್ಥ ಆಗ್ಲಿಲ್ಲ ಅಂತಂದ್ರು ಯು ಶುಡ್ ಕಮ್ಯುನಿಕೇಟ್ ವಿತ್ ಯುವರ್ ಸಬ್ಜೆಕ್ಟ್ ಲೆಕ್ಚರರ್ ಅಂತ ಹೇಳ್ತಾ. ಸೊ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಹಾರ್ಡ್ ವರ್ಕ್ ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗಿರಿ ಸ್ಟೂಡೆಂಟ್ಸ್. ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.